ಹೆಲೋ ಹಾಯ್ ಇಟ್ಸ್ ಸಂಡೇ. ಲಕ್ಕಿ ಕಾಲ್ಗೆ ಇರುವೆ ಕಚ್ಚಿ ಕಾಲೆಲ್ಲ ಊತ ಬಂದಿತ್ತು. ಹಾಗಾಗಿ ನಾನು ಐಸ್ ಕ್ಯೂಬ್ ಇಂದ ಲಕ್ಕಿ ಕಾಲ್ನ ಮಸಾಜ್ ಮಾಡ್ತಿದ್ದೆ. ನನ್ನ ಡಿಟಾಕ್ಸ್ ಡ್ರಿಂಕ್ಗೋಸ್ಕರ ನಾನು ರಾತ್ರಿನೇ ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ದೆ. ಅದಕ್ಕೆ ಒಂದೆರಡನಿ ನಿಂಬೆ ರಸವನ್ನ ಹಾಕೊಂಡು ಡಿಟಾಕ್ಸ್ ಡ್ರಿಂಕು ಸಹ ರೆಡಿ ಮಾಡ್ಕೊಂಡು ನಾನು ಕುಡ್ದೆ. ನಂತರ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಹಣ್ಣು, ತರಕಾರಿ, ಚಿಕನ್ ಎಲ್ಲ ತಂದಿದ್ರು. ಅದನ್ನ ಎತ್ತಿಡ್ತಿದ್ದೀನಿ. ಇವತ್ತು ಮೊಟ್ಟೆ ಕೋಳಿ ಮಾಂಸವನ್ನ ತಂದಿದ್ದಾರೆ. ಅದನ್ನ ಸಾಂಬಾರ್ ಮಾಡಿ ಅದ್ರ ಜೊತೆ ಲಿವರ್ ಗುಂಡ್ಕಾಯಿ ತಂದಿದ್ದಾರೆ. ಅದನ್ನ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ತರಕಾರಿನ ತಂದಿದ್ರು. ಅದನ್ನ ಎತ್ತಿಟ್ಕೊಳ್ತಿದ್ದೀನಿ. ಅಷ್ಟ್ರಲ್ಲಿ ನಮ್ ಲಕ್ಕಿ ಅಳ್ತಿದ್ದ. ಸೊ ಹಾಗಾಗಿ ಸರ್ಜಾ ಮೇಲೆ ಕೂರಿಸ್ಕೊಂಡು ಅವನಿಗೆ ಹಣ್ಣು ಕೊಟ್ಟು ನಾನು ಚಿಕನ್ಗೆ ಬೇಕಾಗಿರುವಂತಹ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡೆ. ಇವತ್ತು ನಾನು ಚಿಕನ್ ಸಾಂಬಾರ್ಗೆ ಒಗ್ಗರಣೆ ಮಾಡ್ಕೊಳ್ಳಿಲ್ಲ. ಡೈರೆಕ್ಟ್ ಆಗಿ ಹಸಿ ಖಾರವನ್ನ ಹಾಕಿ ಕುಕ್ಕರ್ ನಲ್ಲಿ ಇಟ್ಟೆ. ಇವತ್ತು ಒಂಚೂರು ಡಿಫ್ರೆಂಟ್ ಇರ್ಲಿ ಅಂತ ಕ್ಯಾಪ್ಸಿಕಮ್ ಚಿಕನ್ ಫ್ರೈ ಅನ್ನ ಮಾಡ್ತಿದ್ದೀನಿ. ಒಂದ್ ಕಡೆ ಕ್ಯಾಪ್ಸಿಕಮ್ ಚಿಕನ್ ಫ್ರೈ ಆಗ್ತಿದೆ, ಮತ್ತೊಂದ್ ಕಡೆ ನಾನು ಆಗ್ಲೇನೆ ಮುದ್ದೆನ ತೊಳಸ್ಕೊಂಡಿದ್ದೆ. ಅದು ಬೆಂದಿದೆ. ಈಗ ಮುದ್ದೆ ಕಟ್ಕೊಳ್ತಿದ್ದೀನಿ. ಅಟ್ ಲಾಸ್ಟ್ ನನ್ನ ಅಡಿಗೆನೂ ಸಹ ಕಂಪ್ಲೀಟ್ ಆಯ್ತು. ಸಂಡೇ ಸ್ಪೆಷಲ್ ಮುದ್ದೆ, ಮೊಟ್ಟೆ ಕೋಳಿ ಸಾಂಬಾರ್, ಕ್ಯಾಪ್ಸಿಕಮ್ ಚಿಕನ್ ಫ್ರೈ, ಅದ್ರ ಜೊತೆ ವೈಟ್ ರೈಸ್. ಈ ಸಂಡೇ ವ್ಲಾಗ್ ಹಾಗೆ ಕಂಟಿನ್ಯೂ ಆಗುತ್ತೆ. ಫಸ್ಟ್ ಟೈಮ್ ಲಕ್ಕಿನ ಕರ್ಕೊಂಡು ನಾವು ಪರ್ಸೆಗೆ ಹೋಗಿದ್ವಿ.